ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾವು ಕೂಡ ಚೆನ್ನಾಗದೀವ್ರಿ. ಇವತ್ತು ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೊಂಡು ನಾವು ನಮ್ಮ ದೇವ್ರಿಗೆ ಹೊಂಟೀವ್ರಿ. ಹಾಗೆ ನಿಮಗೆಲ್ಲರಿಗೂ ಇವತ್ತು ನಮ್ಮ ಪ್ರಕೃತಿ ವಾತಾವರಣವನ್ನು ನಿಮಗೆ ತೋರಿಸ್ತೀನಿ ರೀ. ಹಾಗೆ ಜೊತೆಗೆ ನಮ್ಮ ಹಳ್ಳಿ ಜೀವನಕ್ಕೆ ನಿಮಗೆಲ್ಲ ಸ್ವಾಗತ ಮಾಡ್ತೀನಿ ರೀ. ನೋಡ್ರಿ, ನಾವು ಇವತ್ತು ನಮ್ಮ ದೇವ್ರಿಗೆ ಹೊಂಟೀವ್ರಿ. ಮಕ್ಕಳು ನಾವು ಎಲ್ಲರೂ ಸೇರಿ. ನಮ್ಮ ದೇವ್ರು ಯಾವುದಂತೀರಿ? ನಾವು ಇವತ್ತು ಬನದ ಮಲ್ಲಿಕಾರ್ಜುನಿಗೆ ಹೊಂಟೀವ್ರಿ. ಇಲ್ಲಿ ನೋಡ್ರಿ, ಈ ದೇವಸ್ಥಾನ ಎಲ್ಲಿ ಬರ್ತೈತೆ ಅಂದ್ರೆ ಬಿಜಾಪುರ ಅತನಿ ರೋಡಿಗೆ ಬರ್ತದ್ರಿ. ತೆಲ್ಸಂಗ್ ಕ್ರಾಸಿಗೆ ಬಂದು ಅಲ್ಲಿ ನಿಮಗೆ ಒಂದು ಬೋರ್ಡ್ ಸಿಗ್ತದ್ರಿ. ಆ ಬೋರ್ಡ್ ಮ್ಯಾಗ ಶ್ರೀ ಬನದ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಬರ್ದಾರ್ರಿ. ಆ ಕಡೆ ನೀವು ಟರ್ನ್ ಆಗಿ ಹೋಗ್ಬೇಕ್ರಿ. ಹಾಗೆ ಸೀದಾ ಹೋದ್ರೆ ದೇವಸ್ಥಾನ ನಿಮಗೆ ಸಿಗ್ತದ್ರಿ. ಈಗ ನಾವು ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಇದೇ ರೀ ನಮ್ಮ ದೇವಸ್ಥಾನ. ನಮ್ಮ ಬನದ ಮಲ್ಲಿಕಾರ್ಜುನನ ದೇವಸ್ಥಾನ ಐತ್ರಿ ಇದು. ಈ ದೇವಸ್ಥಾನದ ಸುತ್ತಮುತ್ತೆಲ್ಲ ಹೊಲ ಗದ್ದೆನೇ ಅದಾವ್ರಿ. ಬಹಳ ಪ್ರಶಾಂತವಾದ ವಾತಾವರಣ ದೇವಸ್ಥಾನದೊಳಗೆ ಐತ್ರಿ. ಇಲ್ಲಿ ಕೂಡ ಬಹಳ ಒಳ್ಳೆಯ ವಾತಾವರಣ ಕೂಡ ನಾವು ಕಾಣ್ತೀವ್ರಿ. ನೀವು ನೋಡಬಹುದು, ಇಲ್ಲಿ ಸುತ್ತಮುತ್ತ ಸುಮಾರು ಗಿಡಗಳನ್ನು ಹಚ್ಚಾರ್ರಿ ಇಲ್ಲಿ. ಮತ್ತು ಬಹಳ ಹಳೆಯ ದೇವಸ್ಥಾನ ಐತ್ರಿ ಇದು. ಬಹಳ ಪ್ರಾಚೀನ ಕಾಲದ ದೇವಸ್ಥಾನ ರೀ. ಹಾಗೆ ಬಹಳ ಚಂದದ ದೇವಸ್ಥಾನ ಐತ್ರಿ ಇದು. ಈ ದೇವಸ್ಥಾನದ ಸುತ್ತಮುತ್ತೆಲ್ಲ ಬರೀ ಗಿಡಗಳೇ ಅದಾವ್ರಿ. ಹಾಗೆ ಕುಡಿಲಿಕ್ಕೆ ನೀರು ಕೂಡ ವ್ಯವಸ್ಥೆ ಮಾಡ್ಯಾರ್ರಿ ಇಲ್ಲಿ. ಬಹಳ ಒಳ್ಳೆಯ ವಾತಾವರಣದ ದೇವಸ್ಥಾನ ಐತ್ರಿ ಇದು. ಇಲ್ಲಿ ನೋಡ್ರಿ, ಭಕ್ತರಿಗೆ ಕೂಡ್ಲಾಕ ಒಂದು ವ್ಯವಸ್ಥೆ ಮಾಡ್ಯಾರ್ರಿ. ಸೀಟ್ಗಳ ವ್ಯವಸ್ಥೆಯನ್ನು ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ, ಇದೇ ಮೇನ್ ದ್ವಾರ ಬಾಗಿಲ ಆಗೈತ್ರಿ. ಇದು ದ್ವಾರ ಬಾಗಿಲ ಐತ್ರಿ. ನೋಡ್ರಿ ಎಷ್ಟು ಚಂದ ಕೆತ್ತನೆ ಮಾಡ್ಯಾರ್ರಿ. ಹಾಗೆ ಭಾಳ ಹಳೆಯ ಪ್ರಾಚೀನ ದೇವಸ್ಥಾನ ಆಗೈತಲ್ರಿ, ಅದಕ್ಕಾಗಿ ಇದನ್ನು ಕಲ್ಲಿನಿಂದ ಕಟ್ಟ್ಯಾರ್ರಿ. ನಾವು ಚಪ್ಪಲ್ಗಳನ್ನು ಹೊರಗಡೆನೆ ಬಿಟ್ಟು ಒಳಗೆ ಹೋಗ್ಬೇಕ್ರಿ. ಬರೀ ಒಳಗೆ ಹೋಗುನು. ಎಷ್ಟು ಚಂದದ ನೋಡ್ರಿ. ಬರೀ ಒಳಗೆ ಹೋಗುನು. ಒಳಗೆ ಹೋದ ತಕ್ಷಣ ನಮಗೊಂದು ದೊಡ್ಡ ಹೂವಿನ ಕುಂಡಾಳಿ ಸಿಗ್ತದ್ರಿ. ಅಲ್ಲಿ ಸಣ್ಣ ಪುಟ್ಟ ಗಿಡಗಳನ್ನು ಕೂಡ ಅಲ್ಲಿ ಹಚ್ಚಾರ್ರಿ. ಹೂವಿನ ಗಿಡ ಅದಾವ್ರಿ ಅವೆಲ್ಲ. ನೀವು ಕಾಣ್ಬೋದು ನೋಡ್ರಿ, ಎಷ್ಟು ಚೆಂದಾಗಿ ಎಲ್ಲ ಗಿಡಗಳನ್ನು ಹಚ್ಚಾರ್ರಿ ಇಲ್ಲಿ. ನೋಡ್ರಿ ಎಷ್ಟು ಸುಂದರವಾದ ವಾತಾವರಣ ಇಲ್ಲಿ ಐತಿ ಅಂತ. ಇದು ಬಸವಣ್ಣನ ಗುಡಿ ಐತ್ರಿ. ನಿಮಗೆ ತೋರಿಸ್ತೀನಿ ರೀ ಮುಂದೆ. ಹಾಗೆ ಈ ಕಡೆ ಕೂಡ ಎಲ್ಲರಿಗೂ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ. ಬಂದ ಭಕ್ತರೆಲ್ಲ ಕೂಡ್ಲಿಕ್ಕಂತ ವ್ಯವಸ್ಥೆ ಮಾಡ್ಯಾರ್ರಿ ಇಲ್ಲಿ. ಹಾಗೆ ಗುಡಿಯ ಸುತ್ತಮುತ್ತ ಎಲ್ಲ ಸುಮಾರು ಗಿಡಗಳು ಮತ್ತು ಹೂವಿನ ಗಿಡಗಳು ಎಲ್ಲ ಕಾಣ್ತಾವ್ರಿ ನಮಗೆ. ಇಲ್ಲಿ ನೋಡ್ರಿ, ಇದು ಗುಡಿ ಕೂಡ ಬಹಳ ಹಳೆಯ ಗುಡಿ ಆಗೈತ್ರಿ. ನೋಡ್ರಿ ಎಷ್ಟು ಚಂದದ ಅಂತ. ಈಗ ನಾವು ಬಂದೀವ್ರಿ ನಮ್ಮ ಮಲ್ಲಿಕಾರ್ಜುನ ಗುಡಿಗೆ ರೀ. ಇದೇ ನೋಡ್ರಿ ನಮ್ಮ ಮಲ್ಲಿಕಾರ್ಜುನ ಗುಡಿ ರೀ. ಗುಡಿಯ ಮುಂದೆ ನಮಗೆ ಮೊದಲು ಸಿಗೋದು ಒಂದು ಹೂವಿನ ಕುಂಡಾಳಿ ರೀ. ಹಾಗೆ ಮುಖ್ಯ ದ್ವಾರದ ಬಳಿ ಎರಡು ನಮಗೆ ಆನೆಗಳ ಮೂರ್ತಿ ಸಿಗ್ತಾವ್ರಿ. ಅವು ಕೂಡ ಕೈಯಿಂದ ಕೆತ್ತನೆ ಮಾಡಿದ್ದದಾವ್ರಿ. ಮೇಲೆ ಗಂಟೆ ಕೂಡ ಐತ್ರಿ. ನಾವು ಮೊದಲು ಗಂಟೆಯನ್ನು ಬಾರಿಸಿ ಒಳಗೆ ಹೋಗೋಣಂತ್ರಿ. ದೇವರನ್ನು ನಮಸ್ಕರಿಸಕ ಒಳಗೆ ಹೋಗೋಣ ಬರ್ರಿ. ಹಾಗೆ ನಿಮಗೆಲ್ಲ ಗುಡಿ ಹೆಂಗದ ಅಂತ ತೋರಿಸ್ತೀನಿ ನೋಡ್ರಿ. ಮೊದಲು ನಮಗೆ ಹೋಗಾನ ಸಿಗೋದೇ ರೀ ನಮಗೆ ನಂದಿ ವಿಗ್ರಹ ರೀ. ಯಾಕಂದ್ರೆ ಶಿವನ ಮುಂದೆ ಮೊದಲಿರೋದೇ ನಂದಿ ರೀ. ನೋಡ್ರಿ, ನಂದಿಯ ದರ್ಶನವನ್ನು ನೀವು ಕೂಡ ಮಾಡ್ರಿ. ಹಾಗೆ ನಾವು ಕೂಡ ನಮಸ್ಕಾರ ಮಾಡ್ತೀವ್ರಿ. ಶಿವನ ಮುಂದೆ ನಂದಿ ಯಾವತ್ತೂ ಇರ್ತಾನ್ರಿ. ಹಾಗೆ ಮೇಲೆ ನೋಡ್ರಿ ಯಾವ ರೀತಿ ಕೆತ್ತನೆ ಮಾಡ್ಯಾರ್ರಿ ಅಂತ. ಇದು ಬಹಳ ಹಳೆಯ ದೇವಸ್ಥಾನ ಐತ್ರಿ. ನೋಡ್ಬೋದು ನೀವೆಲ್ಲ. ಓಂ ನಮಃ ಶಿವಾಯ ಅಂತ ಎಷ್ಟು ಸುಂದರವಾಗಿ ಬರ್ದಾರ್ರಿ ಅಂತ. ಇದೇ ನೋಡ್ರಿ ನಮ್ಮ ಗುಡಿ ರೀ. ಒಳಗಡೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅದಾನ್ರಿ. ಅವರ ದರ್ಶನವನ್ನು ನಿಮಗೆಲ್ಲರಿಗೂ ಮಾಡಿಸ್ತೀವಿ ನೋಡ್ರಿ. ಈಗ ನೋಡ್ರಿ, ಇವರೇ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ರೀ. ಎಲ್ಲರಿಗೂ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ರೀ. ಹಾಗೆ
ಹೊರಗಡೆ ಬಂದ ತಕ್ಷಣ ನೀವು ನೋಡಬಹುದು ಎಷ್ಟು ದೊಡ್ಡ ಅಂಗಳದ ಅಂತ. ಮಕ್ಕಳು ಕೂಡ ಆಡ್ಲಿಕ್ಕೆ ಬಹಳ ವ್ಯವಸ್ಥೆ ಐತ್ರಿ ಇಲ್ಲಿ. ಹಾಗೆ ಇಲ್ಲಿ ಇನ್ನೊಂದು ದೇವ್ರ ಗುಡಿ ಐತ್ರಿ. ಬರ್ರಿ ನಿಮ್ಗೆ ಅಲ್ಲಿ ಕೂಡ ಕರ್ಕೊಂಡು ಹೋಗ್ತೀವ್ರಿ. ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಇಲ್ಲಿ ಕೂಡ ಒಂದು ಗುಡಿ ಸಿಗ್ತದ್ರಿ. ನೀವು ನೋಡ್ಬೋದು ಪುಟ್ಟದಾದಂತಹ ಗುಡಿ ಐತ್ರಿ. ಇಲ್ಲಿ ನಾಗಪ್ಪನ ವಿಗ್ರಹ ಐತ್ರಿ. ಇಲ್ಲಿ ಕೂಡ ನಾವು ನಮಸ್ಕಾರ ಮಾಡ್ಕೊಂಡೇವ್ರಿ. ಹಾಗೆ ನೀವು ಎಲ್ಲರೂ ಕೂಡ ನಮಸ್ಕಾರ ಮಾಡ್ರಿ. ಇಲ್ಲಿ ಸುತ್ತಮುತ್ತ ಬಹಳಷ್ಟು ಹೂವಿನ ಗಿಡ ಅದಾವ್ರಿ. ನೋಡ್ಲಿಕ್ಕೆ ಬಹಳ ಚಂದ ಅದ ರೀ ಗುಡಿ. ಹಾಗೆ ಈ ಸಣ್ಣ ಗುಡಿ ಕೂಡ ಬಹಳ ಚಂದ ಅದ ರೀ. ಹಾಗೆ ಮುಂದೆ ಬಂದ್ರೆ ಮತ್ತೆ ಇನ್ನೊಂದಿಷ್ಟು ದೇವರ ಮೂರ್ತಿಗಳು ನಮಗೆ ಸಿಗ್ತಾವ್ರಿ. ಇದು ನೋಡ್ರಿ ನಾಗಪ್ಪನ ಗುಡಿ ಹಿಂಭಾಗ ರೀ ಅದು. ಒಂದು ಸ್ವಲ್ಪ ಮುಂದೆ ಹೋಗ್ಬೇಕ್ರಿ. ನೋಡ್ರಿ ಸುತ್ತಮುತ್ತ ಎಲ್ಲ ಗಿಡನೇ ಅದಾವ್ರಿ. ತೆಂಗಿನ ಮರ, ಇನ್ನೂ ಹಲವಾರು ಗಿಡಗಳನ್ನು ನಾವಿಲ್ಲಿ ಕಾಣ್ತೀವ್ರಿ. ಬಹಳ ಚಂದದ ವಾತಾವರಣವಿರುವಂತಹ ಗುಡಿ ಐತ್ರಿ ಇದು. ಎಲ್ಲರಿಗೂ ಮನಸ್ಸಿಗೆ ನೆಮ್ಮದಿ ನೀಡುವಂತಹ ಗುಡಿ ಆಗೈತ್ರಿ ಇದು. ಇಲ್ಲಿ ನೋಡಬಹುದ್ರಿ, ಇಲ್ಲೂ ಕೂಡ ಒಂದು ಲಿಂಗ ಐತ್ರಿ. ಹಾಗೆ ಸುತ್ತಮುತ್ತಲೂ ಬಹಳ ವಿಗ್ರಹಗಳನ್ನು ನಾವು ಕಾಣ್ತೀವ್ರಿ. ನೋಡ್ರಿ ಎಷ್ಟು ದೊಡ್ಡದಾದಂತಹ ಗಿಡ ಐತ್ರಿ ಅಂತ. ಸುತ್ತಮುತ್ತ ಶಿವಲಿಂಗನ ಮೂರ್ತಿ ಐತ್ರಿ. ಹಾಗೆ ಬಸವಣ್ಣನ ಮೂರ್ತಿ ಕೂಡ ಐತ್ರಿ. ನೀವು ನೋಡಬಹುದು ಎಲ್ಲ ಮೂರ್ತಿಗಳು ಅದಾವ್ರಿ ಅಲ್ಲಿ. ಹಾಗೆ ಸ್ವಲ್ಪ ದೂರ ಹೋದ್ರೆ ನಮಗೆ ಇನ್ನೊಂದು ಅಚ್ಚರಿ ಅಂದ್ರೆ ಇಲ್ಲಿ ಬಿಲ್ವಪತ್ರೆ ಗಿಡ ಕೂಡ ಐತ್ ನೋಡ್ರಿ. ಎಷ್ಟು ಚಂದದ ಬಿಲ್ವಪತ್ರೆ ಗಿಡ ಐತ್ ನೋಡ್ರಿ. ಅಲ್ಲಿ ಕೂಡ ನಮಸ್ಕಾರ ಮಾಡಿ ನಾವು ಮುಂದೆ ಬಂದೀವಿ ನೋಡ್ರಿ. ಸುತ್ತಮುತ್ತಲು ಬಹಳ ಚಂದದ ವಾತಾವರಣವಿರುವಂತಹ ದೇವಸ್ಥಾನ ಇದು, ನಮ್ಮ ಮಲ್ಲಿಕಾರ್ಜುನನ ದೇವಸ್ಥಾನ. ಇಲ್ಲಿ ನೋಡ್ರಿ, ಇಲ್ಲಿ ಕೂಡ ಬಸವಣ್ಣನ ಮೂರ್ತಿ ಐತ್ರಿ. ಇಲ್ಲಿ ಶಿವನ ಮುಂದೆ ನಂದಿರಿ. ನೀವು ನೋಡಬಹುದು ನಂದಿಯ ದೇವಸ್ಥಾನ ಕೂಡ ಬಹಳ ಹಳೆಯ ಕಾಲದ ದೇವಸ್ಥಾನವಾಗೈತ್ರಿ. ಈ ದೇವಸ್ಥಾನವನ್ನು ಬಹಳ ಅಚ್ಚುಕಟ್ಟಾಗಿ ಇಟ್ಕೊಂಡಾರ್ರಿ. ನೋಡ್ರಿ ಎಷ್ಟು ಚಂದದ ದೇವಸ್ಥಾನ ಐತಿ ಅಂತ. ಇದನ್ನು ಬಹಳ ಚೆನ್ನಾಗಿ ಎಲ್ಲರೂ ಕಾಪಾಡ್ಕೊಂಡು ಹೋಗೋಣ್ರಿ. ಹಾಗೆ ಎಲ್ಲರಿಗೂ ಒಂದೇ ವಿನಂತಿ, ಯಾರೂ ಇಂಥ ದೇವಸ್ಥಾನಗಳನ್ನು ಮಲಿನ ಮಾಡಬೇಡ್ರಿ. ಬಹಳ ಚಂದದ ದೇವಸ್ಥಾನ ಐತ್ರಿ. ನಾವೆಲ್ಲ ದೇವರಿಗೆ ನಮಸ್ಕಾರ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಹೊಂಟೀವ್ರಿ. ಪ್ರಕೃತಿಯ ಮಡಿಲಲ್ಲಿರುವಂತಹ ಮಲ್ಲಿಕಾರ್ಜುನನನ್ನು ನೀವೆಲ್ಲರೂ ದರ್ಶನ ಮಾಡಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ರೀ. ಹಾಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು. ಧನ್ಯವಾದಗಳು ನಿಮಗೆಲ್ಲರಿಗೂ.